ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ಸಿಇಟಿ ವಿಡಿಯೋಗೆ ಇವತ್ತಿಂದ ನಾನು 2017 ಸಿಇಟಿ ಪೇಪರ್ನ ತಗೊಂಡು ಸಾಲ್ವ್ ಮಾಡಕ್ ಶುರು ಮಾಡ್ತಿದ್ದೀನಿ. ಫಸ್ಟ್ ಫಿಸಿಕ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್, ಮತ್ತೆ ಅದೇ ಆರ್ಡರ್ ಅಲ್ಲಿ ನಾವು ಮುಂದೆ ಹೋಗೋಣ. ಎಷ್ಟಾಗುತ್ತೆ ಅಷ್ಟು ಸಿಇಟಿ ಪೇಪರ್ನ 2017 ಪೇಪರ್ನ ಸಾಲ್ವ್ ಮಾಡೋಣ. ಈ ವಿಡಿಯೋನಲ್ಲಿ 7 ಕ್ವಶನ್ ತಗೊಂಡಿದ್ದೀನಿ ನಾನು ಸಿಇಟಿ 2017 ಪೇಪರ್ ಇಂದ. ಫಸ್ಟ್ ಕ್ವಶನ್ ಇಲ್ಲಿಂದ ನಾವು ಸಾಲ್ವ್ ಮಾಡಕ್ ಶುರು ಮಾಡೋಣ. A car moving with a velocity of 20 meter per second is stopped in a distance of 40 meter. If the same car is traveling at double the velocity, then the distance traveled by it for the same retardation is. ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಒಂದು ಕಾರ್ ಇದೆ ನಮ್ಮ ಹತ್ರ, ಅದು 20 ಮೀಟರ್ ಪರ್ ಸೆಕೆಂಡ್ ಫಸ್ಟ್ ಹೋಗ್ತಾ ಇದೆ. ಆಮೇಲೆ ನಮ್ಮ ಡ್ರೈವರ್ ಬ್ರೇಕ್ ಹಾಕ್ತಾನೆ. ಬ್ರೇಕ್ ಹಾಕಿ ಎಷ್ಟು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಅಂದ್ರೆ ಡಿಸೆಲರೇಷನ್ ಅಲ್ಲಿ 40 ಮೀಟರ್ ಮುಂದೆ ಹೋಗ್ಬಿಟ್ಟು ಆಮೇಲೆ ಫೈನಲ್ ಆಗಿ ನಿಂತ್ಕೋತಾನೆ. ಅದೇ ಇದು ಒಂದ್ ಕೇಸ್. ಸೆಕೆಂಡ್ ಕೇಸಲ್ಲಿ ಡಬಲ್ ದಿ ವೆಲಾಸಿಟಿ ಅಂತಂದ್ರೆ ಎಷ್ಟಪ್ಪ, 40 ಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರ್ತಾನೆ. ಸೇಮ್ ಅದೇ ರಿಟಾರ್ಡೇಷನ್ಗೆ ಎಷ್ಟು ಮುಂದೆ ಹೋಗ್ತಾನೆ ಅಂತ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದೆ ಹೋಗ್ತಾನಲ್ಲ, ಯಾಕಂದ್ರೆ ವೆಲಾಸಿಟಿ ಜಾಸ್ತಿ ಇದೆ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಅದೇ ರಿಟಾರ್ಡೇಷನ್ ಸೇಮ್ ರೇಟ್ ಅಲ್ಲಿ ಕಮ್ಮಿ ಮಾಡ್ತಾ 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 ಹೋಗ್ತಾನ, ಫೈನಲ್ ಆಗಿ ನಿಂತ್ಕೋತಾನೆ. ಎಷ್ಟು ಡಿಸ್ಟೆನ್ಸ್ ಹೋದ ಅಂತ ಅವ್ರು ಕೇಳ್ತಾ ಇರೋದು. ಇವಾಗ ಫಸ್ಟ್ ನಮ್ಗೇನಪ್ಪ, ನಮ್ದು ಲಾಸ್ ಆಫ್ ಮೋಷನ್, ಐ ಮೀನ್ ಅದ್ರ ಇಕ್ವೇಶನ್ ಏನಪ್ಪ ಗೊತ್ತಿಲ್ಲ. ಅಂದ್ರೆ ಬೇಸಿಕ್ ಇಕ್ವೇಶನ್ಸ್ ಇದೆಯಲ್ಲ, ಎಸ್ ಇಸ್ ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಥವಾ v is equal to u plus at. ಯಾವ್ದು ಟೈಮ್ ಇದ್ರಲ್ಲಿ ನಮ್ಗೆ ಏನಾದ್ರು ಟೈಮ್ ಬಗ್ಗೆ ಡೇಟಾ ಕೊಟ್ಟಿಲ್ಲ. ಟೈಮ್ ಇಂಡಿಪೆಂಡೆಂಟ್ ಇಕ್ವೇಶನ್ ಯಾವ್ದಪ್ಪ ನಮ್ಗೆ ಗೊತ್ತಿರೋದು, v ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಇದು ಗೊತ್ತಾ? ಇದು ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಆಕ್ಸಿಲರೇಷನ್ ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್. ಹೌದಾ? ಫೈನಲ್ ವೆಲಾಸಿಟಿ ಏನಪ್ಪ, ಫೈನಲ್ ಆಗಿ ಹೋಗಿ ನಿಂತ್ಕೋತಿದ್ದಂತಾನೆ ಅಂದ್ರೆ ವೆಲಾಸಿಟಿ 0 ಇರಬೇಕು. ಸೊ ಮೈನಸ್ ಯು ಸ್ಕ್ವೇರ್ ಎಷ್ಟು, 20 ಅಲ್ವಾ? 20 ಸ್ಕ್ವೇರ್ ಅಂದ್ರೆ 400 ಈಕ್ವಲ್ ಟು 2 ಇಂಟು ಆಕ್ಸಿಲರೇಷನ್ ನಮಗೆ ಗೊತ್ತಿಲ್ಲ ಇಂಟು 40 ಮೀಟರ್. ಹೌದಾ? ಸೊ ಇಲ್ಲಿಂದ ಆಕ್ಸಿಲರೇಷನ್ ಏನ್ ಸಿಗುತ್ತೆ, ಇದು 80 ಆಯ್ತು, ಇದು 10 ಟೈಮ್ಸ್ ಇಂದ ಹೋಗುತ್ತೆ 2 5. ಸೊ ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು -5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೈನಸ್ ಇರಲೇಬೇಕು, ಯಾಕಂತಂದ್ರೆ ಡಿಸೆಲರೇಷನ್ ಅದು. ಹೌದಾ? ನೆಕ್ಸ್ಟ್ ಕೇಸಲ್ಲಿ ಏನಪ್ಪಾ ಅಂತಿದ್ದಾರೆ, ಡಬಲ್ ದ ವೆಲಾಸಿಟಿ ಅಂತಂದ್ರೆ 40 ಮೀಟರ್ ಪರ್ ಸೆಕೆಂಡ್, ಅದರ ಸ್ಕ್ವೇರ್ ಎಷ್ಟು 0 ಮೈನಸ್ ಆದಂಗೆ ಫೈನಲ್ ಆಗಿ ಯೂನು ಬಂದು ನಿಂತ್ಕೊಳ್ಳೋದೇ ತಾನೆ. ಸೆಕೆಂಡ್ ಕೇಸಲ್ಲಿ ಒಟ್ನಲ್ಲಿ ನಿಲ್ತಾ ಇದ್ದಾನೆ ಅಷ್ಟೇ. 0 ಮೈನಸ್ 40 ಸ್ಕ್ವೇರ್ ಎಷ್ಟು 1600 ಈಕ್ವಲ್ ಟು 2 ಇಂಟು -5 ಇಂಟು ಎಸ್. ಈ ಸತಿ ಡಿಸ್ಟೆನ್ಸ್ ಕೇಳ್ತಿದ್ದಾರೆ, ಅದೇ ಆಕ್ಸಿಲರೇಷನ್ ಸೇಮ್ ಅಂತ ಕೊಟ್ಟಿದ್ದಾರೆ ಅವರು. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿ ಇದು 10 ಆಯ್ತು, 1 0 ಇಲ್ಲಿ ತೆಗೀರಿ ಅಷ್ಟೇ. ಸೊ ಎಸ್ ಇಸ್ ಈಕ್ವಲ್ ಟು 160 ಮೀಟರ್ ಆಗೋಯ್ತು. ಆಪ್ಷನ್ ಸಿ ನಮಗೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. A particle the particles emitted in the decay of uranium. One second, phone ಬರ್ತದೆ. ಸಾರಿ, ಒಂದು ಫೋನ್ ಬಂದಿತ್ತು, ಅದಕ್ಕೆ ಪಾಸ್ ಮಾಡಬೇಕಾಯ್ತು. ಸೊ ಏನ್ ಹೇಳ್ತಿದ್ದಾರೆ, ದ ಪಾರ್ಟಿಕಲ್ಸ್ ಎಮಿಟೆಡ್ ಇನ್ ದ ಡಿಕೆ ಆಫ್ ಯುರೇನಿಯಂ 238-92 ಟು ಯುರೇನಿಯಂ 234. ಇವಾಗ ರಿಯಾಕ್ಷನ್ ಏನಾಗ್ತಿದೆ ಅಂತಂದ್ರೆ, ಯುರೇನಿಯಂ 92 238 ಇದೇನು ಕನ್ವರ್ಟ್ ಆಗ್ತಿದೆ, ಇದು ಯುರೇನಿಯಂ 92 234 ಪ್ಲಸ್ ಏನೋ ಒಂದು ಇಲ್ಲಿ ಬರುತ್ತೆ. ಅದು ಏನು ಅಂತ ನಾವು ಕಂಡುಹಿಡಿಯಬೇಕು. ಹೆಂಗ್ ಕಂಡುಹಿಡಿಯೋದು? ಇಲ್ಲಿ ಡಿಫ್ರೆನ್ಸ್ ಫಸ್ಟ್ ನೋಡಿ. ಯಾವಾಗ್ಲೂ ನಮ್ಗೆ ಇದಂತೂ ಗೊತ್ತು, ಎಲ್ಲ ಕಡೆ ಮಾಸ್ ಅಂತೂ ಇದು ಕನ್ಸರ್ವ್ ಆಗಲೇಬೇಕು ಅಂತ ಗೊತ್ತಿದೆ ಅಲ್ವಾ ನಮ್ಗೆ. ಸೊ ಇಲ್ಲಿ 238 ಇದ್ರೆ ಇಲ್ಲಿ 234 ಪ್ಲಸ್ ಇಲ್ಲಿ ಸಮಥಿಂಗ್ 4 ಇರಬೇಕು. ಸೊ ದಟ್ 234 ಪ್ಲಸ್ 4 238 ಆಗುತ್ತೆ. 4 ಇರೋಂಥದ್ದು ನಮ್ಗೆ ಕ್ವಾಂಟಿಟಿ ಏನಪ್ಪ ಗೊತ್ತಿದೆ, ಒಂದು ಆಲ್ಫಾ ಪಾರ್ಟಿಕಲ್ ಗೊತ್ತು. ಆಲ್ಫಾ ಪಾರ್ಟಿಕಲ್ ಅಂತ ಇದು ಹೀಲಿಯಂ 24 ಅಂತ ನಮಗ್ ಗೊತ್ತಿದೆ. ಹೌದಾ? ಹಂಗಿದ್ಮೇಲೆ ಇಲ್ಲಿ 4 ಬರುತ್ತೆ, ಇಲ್ಲಿ 2 ಬರುತ್ತೆ. ಸೊ ಇಲ್ಲಿ ಅಕಸ್ಮಾತ್ ಅದನ್ನ ಬರಿತೀವಿ ಅಂತ ಅನ್ಕೊಂಡ್ರೆ ಹೀಲಿಯಂ 4 2, ಅವಾಗ ಎಲ್ಲ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ 238 ಇಲ್ಲಿ 238 ಆಯ್ತು. ಮಾಸ್ ನಂಬರ್ ಅಂತೂ ಬ್ಯಾಲೆನ್ಸ್ ಆಯ್ತು. ಬಟ್ ಅಟಾಮಿಕ್ ನಂಬರ್ ಆಗ್ಬೇಕಲ್ಲ, ಇಲ್ಲಿ 92 ಇದೆ, ಇಲ್ಲಿ 92 ಪ್ಲಸ್ 2 94 ಇದೆ. ಹೌದಾ? ಸೊ ಏನೋ ಒಂದು ಜಾಸ್ತಿ ಆಗೋಗಿದೆ, ಅದನ್ನ ಕಮ್ಮಿ ಮಾಡಬೇಕು. ಎಷ್ಟು ಕಮ್ಮಿ ಮಾಡಬೇಕು? 2 ಕಮ್ಮಿ ಮಾಡಬೇಕು. ಅಂದ್ರೆ ನಮ್ಗೇನ್ ಗೊತ್ತಪ್ಪ, ಎಲೆಕ್ಟ್ರಾನ್ ಅಂತಾರೆ ಈ ತರ ಬರಿಬೋದಾ, ಅಂದ್ರೆ -1 ಚಾರ್ಜ್ 0 ಮಾಸ್ ಅಂತ ಬರಿಬೋದು. ಸೊ ಇದನ್ನ 2 ಟೈಮ್ಸ್ ಮಾಡಿದ್ರೆ ಇಲ್ಲಿ -2 ಬರುತ್ತಾ, ಇಲ್ಲಿ 2 ಇಂಟು 0 0. ಸೊ ಮೇಲ್ಗಡೆ ಮಾಸ್ ನಂಬರ್ಗೆ ಏನೂ ಅಫೆಕ್ಟ್ ಆಗಲ್ಲ, ಆದ್ರೆ ಇಲ್ಲಿ -2 ಬರುತ್ತೆ. ಸೊ ಇದು ಪ್ಲಸ್ ಎಲೆಕ್ಟ್ರಾನ್ -1 0, ಅದು 2 ಟೈಮ್ಸ್. ಇದು ಹಾಕಿದ್ರೆ ನಮಗೆ ಬ್ಯಾಲೆನ್ಸ್ ಆಗುತ್ತೆ. 238 234 ಇದು 238 ಆಗುತ್ತೆ. ಇಲ್ಲಿ 92 ಪ್ಲಸ್ 2 94 -2 92. ಸೊ ಇದು ಈ ಪಾರ್ಟ್ ಕ್ಯಾನ್ಸಲ್ ಆಗುತ್ತೆ. ಸೊ ವಾಪಸ್ 92 ಬರುತ್ತೆ. ಸೊ ಇದನ್ನೇನಂತೀವಿ, ಆಲ್ಫಾ ಪಾರ್ಟಿಕಲ್ ಅಂತೀವಿ. ಇದನ್ನೇನಂತೀವಿ, ಬೀಟಾ ಪಾರ್ಟಿಕಲ್ ಅಂತೀವಿ. ಸೊ ಒಂದು ಆಲ್ಫಾ ಪಾರ್ಟಿಕಲ್ 2 ಬೀಟಾ ಪಾರ್ಟಿಕಲ್ ನಮಗೆ ಬೇಕು. ಸೊ ಆಪ್ಷನ್ ಡಿ ಕರೆಕ್ಟ್. ಆ ತರ ಯೋಚನೆ ಮಾಡ್ಬೇಕಾಗುತ್ತೆ ನೀವು. ಹೌದಾ?
ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸಸೆಪ್ಟಿಬಿಲಿಟಿ ಆಫ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್. ಇದು ನಿಮಗೆ ಫ್ಯಾಕ್ಚುಯಲ್ ಆಗಿ ಗೊತ್ತಿರಬೇಕು. ಇದು ಆಪ್ಷನ್ ಡಿ ಕರೆಕ್ಟ್. ತುಂಬಾ ಜಾಸ್ತಿ ಯಾವ್ದು ಸಖತ್ ಮ್ಯಾಗ್ನೆಟಿಕ್ ಇರುತ್ತೆ ಅದಕ್ಕೆ ಸಸೆಪ್ಟಿಬಿಲಿಟಿ ತುಂಬಾ ಜಾಸ್ತಿ. ಅಂದ್ರೆ ಕೈ ವ್ಯಾಲ್ಯೂ, ಕೈ ಅಂದ್ರೆ ಒಂಥರ ಈ ತರ ಏನೋ ಬರೀತಾರೆ. ಸೊ ಇದು ತುಂಬಾ ಜಾಸ್ತಿ. ಲೆಸ್ ದನ್ 1 ಅಂತಂದ್ರೆ ಇದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ. ಸ್ವಲ್ಪ ಲಿಟಲ್ ಗ್ರೇಟ್ ಲೋ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಪ್ಯಾರಾಮ್ಯಾಗ್ನೆಟಿಕ್ಗೆ. ಅದೆಲ್ಲ ಇದು NCERT ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ ನೀವು. ನೆಕ್ಸ್ಟ್ ಕ್ವಶನ್ ಇವಾಗ ನೋಡೋಣ. ಫಾರ್ ವಿಚ್ ಆಫ್ ದ ಕಾಂಬಿನೇಷನ್ ಆಫ್ ವರ್ಕಿಂಗ್ ಟೆಂಪರೇಚರ್ ದ ಎಫಿಷಿಯನ್ಸಿ ಆಫ್ ಕಾರ್ನಾಟ್ ಎಂಜಿನ್ ಇಸ್ ದ ಲೀಸ್ಟ್. ಎಫಿಷಿಯನ್ಸಿ ಹೆಂಗಪ್ಪ ಗೊತ್ತು? ಈಟಾ ಇಸ್ ಈಕ್ವಲ್ ಟು 1 - T2/T1. T2 ಏನು ಅಂತಂದ್ರೆ, T2 ಅಂತಂದ್ರೆ ಟೆಂಪರೇಚರ್ ಆಫ್ ಸಿಂಕ್, T1 ಅಂತಂದ್ರೆ ಟೆಂಪರೇಚರ್ ಆಫ್ ಸೋರ್ಸ್. ಯಾವಾಗ್ಲೂ ಔಟ್ಪುಟ್ ಬೈ ಇನ್ಪುಟ್ ಇರುತ್ತೆ, ಆಯ್ತಾ? ಏನೇ ಆಗ್ಲಿ ಔಟ್ಪುಟ್ ಬೈ ಇನ್ಪುಟ್ ಯಾವಾಗ್ಲೂ ಇರುತ್ತೆ, ಅದನ್ನ ನೀವು ನೆನ್ಪಿಟ್ಕೋಬೇಕು, ಕನ್ಫ್ಯೂಷನ್ ಆಗಬಾರ್ದು. T1/T2 ಮಾಡಿದ್ರಿ ಅಂತಂದ್ರೆ ಹೋಯ್ತು. ಅದಕ್ಕೆ ಹೋಯ್ತು ಅಂತಲ್ಲ, ನಿಮಗೆ ಅವಾಗ್ಲೂ ತಪ್ಪು ಗೊತ್ತಾಗುತ್ತೆ. ಸೋರ್ಸ್ ಬೈ ಸಿಂಕ್ ಮಾಡಿದ್ರೆ ನಿಮಗೆ ಅಂದ್ರೆ 1 - ಸಮಥಿಂಗ್ ಗ್ರೇಟರ್ ಅಂದ್ರೆ 1 - 3 ಆ ತರ ಏನಾದ್ರು ಬರುತ್ತೆ. ಅವಾಗ ಎಫಿಷಿಯನ್ಸಿ ಆಗುತ್ತೆ, ನೆಗೆಟಿವ್ ಆಗಲ್ಲ ಅಂತ ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಸೊ ಅವಾಗ ರಿವರ್ಸ್ ಮಾಡ್ಬೇಕಾಗುತ್ತೆ. ಆ ತರ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಇವಾಗ ಏನ್ ಕೇಳ್ತಿದ್ದಾರೆ, ಕಾರಣ ಇದು ಲೀಸ್ಟ್ ಇರಬೇಕು, ತುಂಬಾ ಕಮ್ಮಿ ಯಾವ್ದ್ರಲ್ಲಿ ಆಗುತ್ತೆ ಅಂತ. ಯಾವಾಗಪ್ಪ ಇದು ಲೀಸ್ಟ್ ಆಗುತ್ತೆ? ಇದು ಮ್ಯಾಕ್ಸಿಮಮ್ ಇರುವಾಗ, ಹೌದಾ? ಅವಾಗ ಮಾತ್ರ ಇದು. ಫಸ್ಟ್ ಒಂದು ಚೆಕ್ ಮಾಡೋಣ. ಈಟಾ ಎಷ್ಟಪ್ಪ ಆಗುತ್ತೆ? 1 - 80/100. 80/100 ಅಂತಂದ್ರೆ 4/5. 1 - 4/5 ಎಷ್ಟು? 1/5 ಅಂತಂದ್ರೆ 0.2. ಫಸ್ಟ್ 0.2 ಇಟ್ಕೊಳ್ಳೋಣ. ಇದಕ್ಕೆ 0.2 ಅಂತ ಇಲ್ಲಿ ಬರ್ದಿಟ್ಕೊಳ್ಳೋಣ, ಆಮೇಲೆ ಕಂಪೇರ್ ಮಾಡಕ್ ಬೇಕಾಗುತ್ತೆ. 1 - 20/40. 20/40 ಅಂತಂದ್ರೆ 1/2. ಅಂದ್ರೆ ಇದಕ್ಕೆ 1 - 1/2 ಅಂತಂದ್ರೆ 1/2 ಬರುತ್ತೆ. 0.5 ಇದಕ್ಕೆ ಅಂದ್ರೆ 20% ಇದು 50% ಅಂತ ಅರ್ಥ. ಇದು 1 - 60/80. 60/80 ಅಂತಂದ್ರೆ 2 3s 2 4s ಅಂದ್ರೆ 1 - 3/4 ಅಂತಂದ್ರೆ 1/4 ಅಂತಂದ್ರೆ 0.25 ಇದಕ್ಕೆ. 1 - 40/60. 1 - 2/3 ಅಂತಂದ್ರೆ 1/3 ಬರುತ್ತೆ. 1/3 ಅಂತಂದ್ರೆ 0.33. ಹೌದಾ? ಸೊ ಯಾವ್ದಪ್ಪ ಎಲ್ಲದಕ್ಕಿಂತ ಕಮ್ಮಿ ಲೀಸ್ಟ್ ಅಂತಂದ್ರೆ ಇದೆ ಅಲ್ವಾ? ಆಪ್ಷನ್ ಎ. 0.2 0.25 0.5 0.33 ಅಂತ ಆಪ್ಷನ್ ಎ ಕರೆಕ್ಟ್. ಇಷ್ಟು ಮಾಡಿದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಈಸಿ ಕ್ವಶನ್ಸ್ ಎಲ್ಲ ಕೇಳ್ತಾ ಇರೋದು, ಏನು ಟೆನ್ಷನ್ ತಗೋಬೇಡಿ ಅಷ್ಟೇ. ಕರೆಕ್ಟಾಗಿ ಏನ್ ಕೇಳ್ತಾ ಕರೆಕ್ಟಾಗಿ ಯೋಚನೆ ಮಾಡ್ಬಿಟ್ಟು ಮುಂದೆ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಇನ್ನೊಂದು ಕ್ವಶನ್. ಆಫ್ ದ ಫಾಲೋಯಿಂಗ್ ಗ್ರಾಫ್ ದ ಒನ್ ದಟ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ದಿ IV ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಓಮಿಕ್ ಡಿವೈಸ್. ಓಮಿಕ್ ಡಿವೈಸ್ ಅಂತಂದ್ರೆ ಏನು? ಯಾವ್ದು ಓಮ್ಸ್ ಲಾ ಫಾಲೋ ಮಾಡುತ್ತೆ? ಓಮ್ಸ್ ಲಾ ಏನಾಗುತ್ತೆ? V = IR. ಹೌದಾ? ಅವ್ರೇನ್ ಕೇಳ್ತಿದ್ದಾರೆ? I/V ಗ್ರಾಫ್ ಕೇಳ್ತಾ ಇದಾರೆ. ಓ ಸಾರಿ, ಇದು ಬರ್ದೇ ಇಲ್ಲ ನಾನು. ಏನಿತ್ತು ಏನೋ ಈ ತರ ಏನೋ ಇದ್ದಂಗಿತ್ತು, ಮರ್ತೋಗ್ಬಿಟ್ಟಿದೆ. ಸೊ ಏನಿಲ್ಲ, I/V ಕೇಳ್ತಾ ಇರೋದು. I/V = 1/R. ಹೌದಾ? I/V = 1/R. 1/R ಏನಪ್ಪ? ರೆಸಿಸ್ಟೆನ್ಸ್ ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಇರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್. ಅಂತಂದ್ರೆ ಈ ತರ ಸ್ಟ್ರೇಟ್ ಲೈನ್ ಸ್ಲೋಪ್ ಬರುತ್ತೆ ನಮಗೆ. ಹೌದಾ? V is directly proportional, I is directly proportional to V ಅಂತಾನು ಹೇಳ್ಬೋದು ನಾವು. ಅಂದ್ರೆ ಎರಡು ಪ್ರಪೋರ್ಷನಲ್ ಅಂತಂದ್ರೆ ಯಾವಾಗಲೂ ಒಂದು ಸ್ಟ್ರೇಟ್ ಲೈನ್ ಬಂದೇ ಬರುತ್ತೆ, ಇನ್ಯಾವುದು ಬರಲ್ಲ. ಸೊ ಅದಕ್ಕೆ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. Two balls are simultaneously thrown in the air. The acceleration of the center of mass of the two balls when in air is. ಒಂದ್ ಬಾಲ್ ಏನ್ ಮಾಡ್ತಿದೀವಿ? ಎಸಿತಿದೀವಿ. ಇನ್ನೊಂದ್ ಬಾಲ್ ಏನ್ ಮಾಡ್ತಿದೀವಿ? ಎಸಿತಿದೀವಿ. ಎರಡು ಒಟ್ಟಿಗೆ ಎಸಿತಾ ಇದೀವಿ. ಸೊ ಎರಡರದ್ದು ಮಾಸ್ ಸೇಮ್ ಇದೆಯೋ ಅದೆಲ್ಲ ನಮಗೆ ಗೊತ್ತಿಲ್ಲ. ಆದ್ರೆ ಒಂದ್ಸತಿ ಇಷ್ಟಂತ ತಿಳ್ಕೊಂಬಿಡಿ. ಆಪ್ಷನ್ಸ್ ಒಂಥರ ಕನ್ಫ್ಯೂಸಿಂಗ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ E = G ಡಿಪೆಂಡ್ಸ್ ಆನ್ ದಿ ಸ್ಪೀಡ್ ಆಫ್ ಬಾಲ್. ಅಂದ್ರೆ ಯಾವ ತರ ಎಷ್ಟು ಸ್ಪೀಡ್ ಅಲ್ಲಿ ಎಸಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಆನ್ ದಿ ಮಾಸಸ್ ಆಫ್ ದಿ ಬಾಲ್, ಡಿಪೆಂಡ್ಸ್ ಆನ್ ದಿ ಡೈರೆಕ್ಷನ್. ಇದು ಹಿಂಗೆ ಎಸ್ಬಿಟ್ಟು ಅದನ್ನ ಹಂಗೆ ಎಸಿದ್ರೆ ಏನಾಗುತ್ತೆ, ಅದೆಲ್ಲ ಏನೇನೋ ಯೋಚನೆ ಮಾಡ್ಬೇಕು ಅಂತ ಆ ತರ ಆಪ್ಷನ್ಸ್ ಕೊಟ್ಟಿದ್ದಾರೆ. ಬಟ್ ಒಂದ್ ಯೋಚನೆ ಮಾಡಿ, ಎಸದ ತಕ್ಷಣ ಏನ್ ಆಕ್ಸಿಲರೇಷನ್ ಅದರ ಮೇಲೆ ಆಕ್ಟ್ ಆಗುತ್ತೆ. ಒಂಥರ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ ಅಂತಂದ್ರೆ ನೀವು ಇನಿಷಿಯಲ್ ವೆಲಾಸಿಟಿ ಕೊಡ್ತೀರಾ, ಆಮೇಲೆ ಅದು ಏನಿದ್ರು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅದೇ ಸ್ಮಾಲ್ ಜಿ ವ್ಯಾಲ್ಯೂ ಇದೆಯಲ್ಲ 9.8 m/s², ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅದೊಂದೇ ಆಕ್ಸಿಲರೇಷನ್ ಆ ಮಾಸ್ ಮೇಲೆ ಆಕ್ಟ್ ಆಗೋದು. ಸೆಂಟರ್ ಆಫ್ ಮಾಸ್ ಆಗ್ಲಿ, ಈ ಬಾಲ್ ಇರ್ಲಿ ಇಲ್ಲದೆ ಇರ್ಲಿ, ಇದು ಮೊದಲನೇದಿರ್ಲಿ ಇನ್ನೊಂದು ಇರ್ಲಿ, ಏನೇ ಇರ್ಲಿ ಕೇಸ್, ಸೆಂಟರ್ ಆಫ್ ಮಾಸ್ ಆಗ್ಲಿ ಇದೊಂದರದೇ ಮಾಸ್ ಆಗ್ಲಿ ಯಾವುದೇ ಆಗ್ಲಿ ಎಸ್ದಾಗ ಬರೀ ಇನಿಷಿಯಲ್ ವೆಲಾಸಿಟಿ ಕೊಟ್ಟ ಮೇಲೆ ಅದು ಗ್ರಾವಿಟೇಷನಲ್ ಇದು ಎಫೆಕ್ಟ್ ಅಲ್ಲಿ ಮಾತ್ರ ಇರುತ್ತೆ. ಸೊ ಅದಕ್ಕೆ ಆಪ್ಷನ್ ಎ ಕರೆಕ್ಟ್. ಇಟ್ ಇಸ್ = G. ಸೆಂಟರ್ ಆಫ್ ಮಾಸ್ ಆಕ್ಸಿಲರೇಷನ್ G ನೇ ಆಗಿರ್ಬೇಕು. ಹೆಂಗಾರು ಎಸಿರಿ, ಎಷ್ಟಾರು ಮಾಸ್ ಇರ್ಲಿ, ಯಾವುದೇ ಡೈರೆಕ್ಷನ್ ಆಗ್ಲಿ. ಆಯ್ತಾ? ಇಷ್ಟು ಅರ್ಥ ಆಗಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್ ಇದು. ಅ ಬಾಡಿ ಆಫ್ ಮಾಸ್ 50 kg is suspended using a spring balance inside the lift. If the lift starts falling freely, the reading of the spring balance is. ಇವಾಗ ಒಂದು ಮಾಸ್ ಇದೆ, ಅದಕ್ಕೆ ಒಂದು ಸ್ಪ್ರಿಂಗ್ ಅಟ್ಯಾಚ್ ಮಾಡಿದೀವಿ. ಮಾಸ್ M ಅಂತ ಅನ್ಕೊಳ್ಳೋಣ. 50 ಅಂತ ಕೊಟ್ಟಿದ್ದಾರೆ, ಮುಂದೆ ನೋಡ್ಕೊಳ್ಳೋಣ. ಇದು ಒಂದು ಲಿಫ್ಟ್ ಅಲ್ಲಿ ಇದೆ, ಇವಾಗ ಹ್ಯಾಂಗ್ ಮಾಡಿದಾರೆ ಮೇಲೆ ಸೀಲಿಂಗ್ ಇಂದ. ಸಡನ್ ಆಗಿ ಇದು ಕೆಳಗೆ ಬರಕ್ ಶುರು ಆಯ್ತು. ಅವಾಗ ಇದು ಸ್ಪ್ರಿಂಗ್ ಬ್ಯಾಲೆನ್ಸ್ ಏನ್ ರೀಡಿಂಗ್ ಕೊಡುತ್ತೆ ಅಂತ ಅವ್ರು ಕೇಳ್ತಾ ಇರೋದು.
ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನಿಮಗೆ 0 ಅಂತ ಅರ್ಥ ಆಗ್ಬೋದು. ಅಕಸ್ಮಾತ್ ನಿಮಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ಈಕ್ವೇಷನ್ಸ್ ಇಂದ ಸಾಲ್ವ್ ಮಾಡೋಣ. ತಕ್ಷಣ ಬೀಳುವಾಗ ಇದಕ್ಕೆ ರೀಡಿಂಗ್ ತಗೊಳಕ್ ಏನೂ ಇಲ್ಲ, ಬಿಕಾಸ್ ಫೋರ್ಸಸ್ ಬ್ಯಾಲೆನ್ಸ್ ಔಟ್ ಆಗೋಗುತ್ತೆ. ಅದಕ್ಕೆ ಆ ತರ ಯೋಚನೆ ಮಾಡ್ಬಿಟ್ಟು 0 ಹಾಕ್ಬೋದು. ಇಲ್ಲ ಅಂತಂದ್ರೆ ಇವಾಗ ಈಕ್ವೇಷನ್ಸ್ ಇಂದ ಹೆಂಗ್ ಮಾಡೋದು ಅಂತ ನೋಡಿ. ಇನಿಷಿಯಲ್ ಕಂಡೀಷನ್ ಅಲ್ಲಿ ಇನ್ನೊಂದ್ರೆ ಲಿಫ್ಟ್ ಅಟ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಲಿಫ್ಟ್ ಅಟ್ ರೆಸ್ಟ್ ಅಂತಂದ್ರೆ ಈ ಫ್ರೀ ಬಾಡಿ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಎಮ್ ಹಿಂಗಿದೆ, ಕೆಳಗಡೆ mg ಆಕ್ಟ್ ಮಾಡುತ್ತಾ, ಮೇಲ್ಗಡೆ ಸ್ಪ್ರಿಂಗ್ ಅಂತ ಅಂದ್ಮೇಲೆ ಮೇಲ್ಗಡೆ ಏನಿರುತ್ತೆ kx ಇರುತ್ತೆ. ಹೌದಾ, ಇದು ಇನಿಷಿಯಲ್ ಕಂಡೀಷನ್. mg is equal to kx ಅಂತ ಬರೆಯುವುದು. ಸೊ ಇದು ನಮ್ಮ ಇನಿಷಿಯಲ್ ಕಂಡೀಷನ್. ಎಷ್ಟೊಂದು ರೀಡಿಂಗ್ k ತೋರಿಸ್ತಾ ಇರುತ್ತೆ ಅದು. ಹೌದಾ, ನೆಕ್ಸ್ಟ್ ಏನ್ ಮಾಡೋಣ, ಇದಕ್ಕೆ ಅಂದ್ರೆ ಈ ಸಿಚುವೇಶನ್ ಆದ ತಕ್ಷಣ ಒಂದು ಆಕ್ಸಿಲರೇಷನ್ ಕೆಳಗೆ ಹೋಗ್ತಾ ಇದೆ. ಎಷ್ಟು ಆಕ್ಸಿಲರೇಷನ್ ಅಂತ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಅಂತ ಬರೆಯೋಣ. ಸೊ ಇನ್ ದ ಡೈರೆಕ್ಷನ್ ಆಫ್ ಆಕ್ಸಿಲರೇಷನ್ ಯಾವ ಫೋರ್ಸ್ ಇದೆ ಅದನ್ನ ಫಸ್ಟ್ ಬರೀಬೇಕು. mg ಮೈನಸ್ kx ಈಸ್ ಈಕ್ವಲ್ ಟು ಆಕ್ಸಿಲೇಟೆಡ್ ಫ್ರೇಮ್ ಅಲ್ಲಿ ಏನೋ ಒಂದು ಸೂಡೋ ಫೋರ್ಸ್ ಬರೀಬೇಕು ಅಂದ್ರೆ ma ಅಂತ ಹಾಕೋಣ. ಈ ಆಕ್ಸಿಲರೇಷನ್ ಈಕ್ವಲ್ ಟು, ಸೊ ಇದು ನಮ್ಮ ಈಕ್ವೇಷನ್ ಆಫ್ ಮೋಷನ್ ಆಯ್ತು. ಹೌದಾ, ಲಿಫ್ಟ್ ಸಡನ್ ಆಗಿ ಕೆಳಗೆ ಬರುವಾಗ ಆಕ್ಸಿಲರೇಷನ್ ಕೆಳಗಡೆ ಯಾಕೆ ತಗೋತಾ ಇದ್ದೀನಿ, ಬಿಕಾಸ್ ಲಿಫ್ಟ್ ಹೆಂಗ್ ಮೂವ್ ಆಗುತ್ತೆ, ಮಾಸು ಹಂಗೆ ತಾನೇ ಮೂವ್ ಆಗೋದು. ಮಾಸು ಕೆಳಗೆ ಹೋಗ್ಲೇಬೇಕು, ಬಿಕಾಸ್ ಲಿಫ್ಟ್ ಕೆಳಗೆ ಹೋಗ್ತಾ ಇದೆ. ಹೌದಾ, ಬಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಲಿಫ್ಟ್ ಸ್ಟಾರ್ಟ್ಸ್ ಫಾಲಿಂಗ್ ಫ್ರೀಲಿ ಅಂತಂದ್ರೆ ಬೇರೆ ಯಾವ ಆಕ್ಸಿಲರೇಷನ್ ಇಲ್ಲ, ಬರೀ ಗ್ರಾವಿಟಿ ಅಂತ. ಏನ್ ಮಾಡೋಣ, ಜಿ ಮಾಡೋಣ. ಆಯ್ತಾ, mg ಕ್ಯಾನ್ಸಲ್. ಸೊ kx ಈಕ್ವಲ್ ಟು 0, k is equal to 0 ಅಥವಾ x equal to 0. ಬಟ್ k ಏನು ಸ್ಪ್ರಿಂಗ್ ಕಾನ್ಸ್ಟೆಂಟ್, ಅದು ಯಾವತ್ತೂ 0 ಆಗಕ್ಕಾಗಲ್ಲ. ಸೊ k ನಾಟ್ ಈಕ್ವಲ್ ಟು 0, x equal to 0. x equal to 0 ಅಂತಂದ್ರೆ ವಾಟ್ ಇಸ್ x ಅಂತಂದ್ರೆ ಸ್ಪ್ರಿಂಗ್ ಎಲಾಂಗೇಶನ್ ಎಷ್ಟು ಬಂದಿದೆ ಅಂತ, ಅಂದ್ರೆ ಎಷ್ಟು ಕೆಳಗೆ ಬಂದಿದೆ, ಅಂದ್ರೆ ಸ್ಪ್ರಿಂಗ್ ಎಷ್ಟು ಲೆಂತ್ ಜಾಸ್ತಿ ಆಯ್ತು ಅಂತ ಅವ್ರು ಕೇಳ್ತಾ ಇರೋದು. ಅಂದ್ರೆ x 0 ಅಂತ ಬಂದ್ರೆ ಸ್ಪ್ರಿಂಗ್ ಒಂಚೂರು ಕೆಳಗೆ ಬಂದಿಲ್ಲ ಅಂತಂದ್ರೆ ಮಾಸ್ ಇಲ್ಲ ಅಂತ ಅರ್ಥ. ಮಾಸ್ ಇಲ್ಲ ಅಂತಂದ್ರೆ ಏನು ರೀಡಿಂಗ್ ತೋರಿಸ್ತಾ ಇಲ್ಲ ಅಂತ. ಸೊ ಆಪ್ಷನ್ ಡಿ ಪರ್ಫೆಕ್ಟ್ ಕರೆಕ್ಟ್. ಹೋಪ್ ನಿಮ್ಗೆ ಅರ್ಥ ಆಗಿರ್ಬೇಕು. ಅಂದ್ರೆ ಮಾಸ್ ಇಲ್ಲ ಅಂತ ಅರ್ಥ ಅಲ್ಲ, ಮಾಸ್ ಇದೆ, ಆದ್ರೆ ಅದ್ರದ್ದೇನೋ ಎಫೆಕ್ಟ್ ತೋರಿಸಿಲ್ಲ, ಬಿಕಾಸ್ ಅದು ಗ್ರಾವಿಟೇಷನ್ ಅಂದ್ರೆ ಅರ್ತ್ ಎಷ್ಟು ಎಳಿತಾ ಇದೆ ಅಷ್ಟಕ್ಕೂ ಸರೆಂಡರ್ ಆಗ್ಬಿಟ್ಟು ಬಂದ್ಬಿಡ್ತಾ ಇದೆ. ಸೊ ಈಕ್ವೇಷನ್ ಇಂದ ನಾವು ಇದನ್ನ ಸಾಲ್ವ್ ಮಾಡಿ x equal to 0 ಅಂತಂದ್ರೆ ಏನು ಮಾಸ್ ಇಲ್ಲ ಅಂತ ಅಂದ್ರೆ ಕರೆಸ್ಪಾಂಡಿಂಗ್ ಆಗಿ ಹೇಳ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ತುಂಬಾ ವಿಡಿಯೋಸ್ ಮುಂದೆ ಬರ್ತಾ ಇದೆ CET-ಗೋಸ್ಕರ, ಇನ್ನು ಎಷ್ಟೊಂದು ಮಾಡ್ತಾ ಇದೀನಿ ನಾನು. ಸೊ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಫೈನಲ್ ಆಗಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು, ಮತ್ತೆ ಎಲ್ಲರಿಗೂ ಆಲ್ ದ ಬೆಸ್ಟ್.